ಅಚಲು ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮಳೆ ಬಂದು ಹೋಗೈತೆ ಬೆಳಗ್ಗೆನೆ. ಅಂಕಲ್ ಬೆಟ್ಟಕ್ಕೆ ಹಿಂಗೇನ ಹೋಗೋದು? ಹಾ ಓಕೆ ಅಂಕಲ್. ಹೆಂಗೈತೆ ನೋಡ್ರಿ, ಫುಲ್ ಹಳ್ಳ ಆಗ್ಬಿಟ್ಟೈತೆ ಅಲ್ಲಿ. ಸೊಪ್ಪು ಸೆದೆ ಎಲ್ಲ ಹೊಡಿತೈತೆ ಮಕ್ಕೆ. ಇನ್ನೊಂಚೂರು ಒಳ್ಳೆ ಏರ್ ಫ್ಲೋ ಕೊಟ್ಟಿರುತ್ತೆ ಗಾಡಿ. ಅಯ್ಯೋ 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 ಅಯ್ಯೋ, ದಾರಿನೇ ಇಲ್ಲ. ಇಲ್ಲೇನಾದ್ರು ಆಯ್ಕೊಂಡ್ರೆ ಕಲ್ಲ ಹೊಡೆದಿದ್ದು. ಕಲ್ಲ. ಫೋನ್ ಮಾಡೋಣ. ಹಲೋ ಬ್ರೋ, ಬಿಟ್ಟಿದ್ದೀವಿ ಇವಾಗ. ಹಾಂ ಓಕೆ. ಹಾಂ ಏನ್ರಿ ನಮ್ಮದು ಮಿರರ್ಸು ನೈಟ್ ವಿಷನ್ ಮಿರರ್ಸ್ ನಮ್ಮದು. ಪೆಟ್ರೋಲ್ ಬೇಕಾಗಿದೆ. ಹಾಂ ಲಾಕಾ 450 ಅಣ್ಣ ಅಷ್ಟೇ ಹೋಗೋದದು. ಮಾಗಡಿಗೆ ಇವಾಗ ಕೆಚ್ಕೊಂಡು ಹೋಗ್ಬಿಡ್ಬೇಕು ಬೇಗ. ಯಾವ್ದದು ಡಾಬರ್ ಮೇನ್ ಅದು? ಡಬರ್. ರಾಮನಗರಕ್ಕೆ ಹೋಗಿ ರಾಮನಗರದಿಂದ ಕನಕ್ಪುರಾಗ ಹೋಗಿ ಜಾಯ್ನ್ ಆಗ್ಬೋದು. ಚನ್ನಪಟ್ಟಣಕ್ಕೆ ಹೋಗಿ ಜಾಯ್ನ್ ಆಗ್ಬೋದು. 10 ಮಿನಿಟ್ಸ್ ಸ್ಲೋರ್ ಅಂತೆ ಚನ್ನಪಟ್ಟಣ. ಬೇಡ ಮಕ್ಕೋಗಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ. ಇದು ಆಚೆ ಬಂದೈತಲ್ಲ ಬ್ರೋ ಫುಲ್ಲು. ಹಿಂಗೆ ಒಂಚೂರು ಆಚೆ ಬಂದೈತೆ. DB ಕಿಲ್ಲರ್ ಇಲ್ಲ ಇದಕ್ಕೆ. ಐತೆ ಹಾಕಿಲ್ಲ ನೀವು. ಹೆವಿ ಹೊಡಿತಾಯ್ತು ಸೌಂಡು ಬೇಸು. ಬಾಯ್ಸ್ ಗುಡ್ ಮಾರ್ನಿಂಗ್. ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ನಾವು ಇವತ್ತು ಅಚಲು ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಕನಕ್ಪುರ ಹತ್ರ ಇರೋ ಅಚಲು ಬೆಟ್ಟ. ಬೇಜಾನ್ ವಿಡಿಯೋಸ್ಗಳು ನೋಡಿದ್ದೆ, ರೀಲ್ಸ್ಗಳು ನೋಡಿದ್ದೆ. ಹೆವಿ ಆಫ್ ರೋಡಿಂಗ್ ಹೆವಿ ಕಷ್ಟ ಐತೆ, ಕ್ರೇಜಿ ಆಗೈತೆ ಆಫ್ ರೋಡಿಂಗ್ ಅಂತೆಲ್ಲ. ಅದಕ್ಕೆ ಒಂದ್ಸರಿ ಹೋಗಿ ನೋಡೇ ಬಿಡೋಣ ಅದೇನಿದೆ ಅಂತ ಹೋಗ್ತಾ ಇದೀವಿ. 3 ಗಾಡಿ ಎಲ್ಲ ಕಣ ನಡೀರಿ ನೀವು ಹಾಕಿ ಹೆಂಗಾದ್ರೆ. ಒಂದು KTM 390 ADV ವಿತ್ ರೆಡ್ ರೂಸ್ಟರ್ಸ್ ಎಕ್ಸಾಸ್ಟ್, DB ಕಿಲ್ಲರ್ ತೆಗ್ದಿರೋದು. ಇನ್ನೊಂದು ಕಂಪ್ಲೀಟ್ಲಿ ಸ್ಟಾಕ್ KTM 390 ADV ಎಕ್ಸ್ಪಲ್ಸ್ 210. ನಾವು ಕುಣಿಗಲ್ಲಿಂದ ನಾನು ಸೋನ್ ಇಬ್ರು ಬಂದ್ವಿ. ಅಲ್ಲಿಂದ ಮಾಗಡಿಗೆ ಬಂದು ಮಾಗಡಿಲಿ ನಮ್ಮ ಹಿತೇಶ್ P ಜೈನ್ ಅವರು ಜಾಯ್ನ್ ಆಗಿದ್ದಾರೆ. ಇದನ್ನ ಹಾಕ್ಸ್ಬಿಟ್ರ ಇಲ್ಲಿಗೆ. ಇವಾಗ ನೋಡ್ರಿ ಏನ್ ಸಕ್ಕದಾಗಿ ಕುಂತೈತೆ ಕರೆಕ್ಟಾಗಿ. ಚಿಕ್ಕದೊಂದು ಸ್ಟಾಪ್ ಹಾಕಿ ಕಾಫಿ ಕುಡಿದ್ವಿ. ಕಾಫಿ ಕುಡಿದು ಬಿಟ್ಟಿದೀವಿ. ಇವಾಗ 1.5 ಗಂಟೆ ತೋರಿಸ್ತೈತಲ್ಲ ಗುರು ಅಲ್ಲಿಗೆ. ಇಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ವಲ್ಲಪ್ಪ ಅವರು. ಆ ಎಕ್ಸಾಸ್ಟ್ ಹಾಕಿರೋದ್ಕು ಕೆಚ್ಕೊಂಡು ಹೋಯ್ತವ್ರೆ. ಎಕ್ಸಾಸ್ಟ್ ಇದ್ದಾಗ ಗಾಡೀಲಿ ಸ್ಪೀಡ್ ಹೊಡಿತಾ ಇದ್ರೆ ಅದೊಂಥರ ಕಿಕ್ ಕೊಟ್ಬಿಡುತ್ತೆ. ಇನ್ನ ಕೆಚ್ಚು ಅನ್ನೋ ತರ ನಿಧಾನಕ್ಕೆ ಹೋಗಕ್ಕೆ ಬಿಡಲ್ಲ. ಚಿಕ್ಕ ಕೆರೆ ಚೆನ್ನಾಗೈತೆ ಗುರು. ಎಸ್ ಕರೆಕ್ಟ್. ಇಲ್ಲಿ ಲೆಫ್ಟ್ ಹೋದ್ರೆ ಸಾವಂದುರ್ಗ ಬೆಟ್ಟ. ಲಾಂಗ್ ಬ್ಯಾಕ್ಗೋ ಬಂದಿದ್ದು ಸಾವಂದುರ್ಗ ಬೆಟ್ಟಕ್ಕೆ ಹೋಗಿದ್ವಿ ಈ ರೋಡಲ್ಲಿ. ಅದಾದ್ಮೇಲಿಂದ ಈ ಕಡೆ ಬಂದೇ ಇರ್ಲಿಲ್ಲ, ರಾಮನಗರ ಕಡೆ ಬಂದೇ ಇಲ್ಲ. ಹೇಳ್ಬೇಕು ಅಂದ್ರೆ ಮಿರರ್ಸ್ ತೆಗ್ಬಿಡೋಣ ಅನ್ಕೊಂಡೆ. ಇವತ್ತು ಆಫ್ ರೋಡಿಂಗ್ ಬೇರೆ ಹೋಗ್ತಿರೋದಲ್ವಾ, ಮಿರರ್ಸೇ ಬೇಡ ಅಂತ ಇದು ಇನ್ನ ಹಾಕಿ ಮಿರರ್ಸ್ ನ ಹಾಕೊಂಡು ಎಲ್ಲೂ ಲಾಂಗ್ ಹೋಗಿಲ್ಲ. ಒಂದ್ ಸ್ವಲ್ಪ ಬರೀ ಅಲ್ಲಲ್ಲೇ ಓಡಾಡಿರೋದು ಮನೆ ಹತ್ರನೇ. ಯಾವ ತರ ಇದೆ ಅಂತ ನೋಡೋಣ ಅಂತ ಮಿರರ್ಸ್ ನ ಹಾಕೊಂಡೇ ಬಂದೆ. ಇಲ್ಲಾಂದ್ರೆ ತೆಗೆದು ಬಿಡ್ತಿದ್ದೆ ಮಿರರ್ಸ್. ಏನಿಲ್ಲ ಗುರು, ಒಂದೊಂದೇ ಸಿಂಗಲ್ ಆಲಂಕಿ ಬೋಲ್ಟ್ಸ್ ಐತೆ ಅಷ್ಟೇನೆ. 2 ಸೆಕೆಂಡಿಗೆ ಡಿಸ್ಮೆಂಟಲ್ ಮಾಡ್ಬೋದು. ವಾಟ್ ಈಸ್ ಹ್ಯಾಪನಿಂಗ್ ಅಂದ್ರೆ ರಾಮನಗರ ದಾಟಿ ಹೋಗ್ತಾ ಇದೀವಿ. ರಾಮನಗರ ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಅಷ್ಟೇನೆ ಹೋಗ್ಬಿಡ್ತೀವಿ. ಬೆಳಗ್ಗೆ ಮಳೆ ಬಂದ್ ಹೋಗೈತೆ ಗುರು. ಇಲ್ಲಿ ನೀವು ರೋಡ್ ನೋಡ್ರೆ ಗೊತ್ತಾಗ್ತಿರ್ಬೋದು, ರೋಡ್ ಎಲ್ಲ ನೆಂದೈತೆ, ವೆಟ್ಟಾಗೈತೆ. ಮಳೆ ಬಂದ್ ಹೋಗೈತೆ ಬೆಳಗ್ಗೆನೆ. ಏನ್ ಕ್ರೇಜಿ ಹೇಳ್ರಿ. ಇವಾಗ್ಲೂ ಒಂದ್ ಸ್ವಲ್ಪ ಒಂದೊಂದು ಚಿಕ್ಕ ಹನಿಗಳು ಬೀಳ್ತೈತೆ ಅಲ್ಲಲ್ಲೇ. ಇಷ್ಟಿಷ್ಟೇ ಚಿಕ್ಕ ಹನಿ. ಮಳೆ ಬರ್ದೇ ಇರ್ಲಪ್ಪ ದೇವ್ರೇ. ಟೈರು ಗ್ರಿಪ್ಪೇ ಸಿಗ್ತಾ ಇಲ್ಲ ಅಷ್ಟೊಂದು. ಅವಾಗ್ಲಿಂದ ಅಲ್ಲಿ ಕೆಚ್ಕೊಂಡ್ ಬಂದಿದ್ಕೆ ಗೊತ್ತಾಗ್ತಾ ಇದ್ದದು ರೋಡ್ ವೆಟ್ಟಾಗಿರೋದಕ್ಕೆ ಗ್ರಿಪ್ಪೇ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ರೋಡ್ ಮೇಲೆ ಟೈರ್ಸು. 4,000 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು ಗುರು ಗಾಡಿದು. ಇನ್ನೊಂದು 2,000 ಸರ್ವಿಸ್ ಮಾಡಿಸ್ಬೇಕಾಗ್ಲೇ. ಓಹೋ ಏನ್ ಗುರು ಇದು, ಜೋರಾಗಿ ಬಂದ್ಬಿಟ್ರೆ ಗದ್ದೆ ಹೊಡಿಕೆ ಹೊಂಟೋಗ್ಬೇಕು. ಹೈವೇಗೆ ಜಾಯ್ನ್ ಆದ್ವಿ. ಅದೇನದು ಹೊಡಿತಾ ಇರೋದದು. ಅಪ್ ಶಿಫ್ಟ್ ಮಾಡಿದಾಗಲ್ಲ ಪಟಾರ್ ಅಂತಿದೆ. ತಿಂಡಿ ತಿನ್ನಕ್ ಹಾಕ್ಬಿಡೋಣ ಅಂತ. ಊಟ ಆಯ್ತಾ? ಕ್ರೇಜಿ ಬ್ರದರ್. ಹೈವೇಗೆ ಜಾಯ್ನ್ ಆಗ್ಬಿಟ್ವಿ. 10 ಕಿಲೋಮೀಟರ್ಸ್ ಐತೆ. ಇಲ್ಲೊಂದು ಸ್ಟಾಪ್ ಹಾಕಿ ತಿಂಡಿ ತಿನ್ಬಿಟ್ವಿ. ಇವಾಗ ಹೋಗ್ಬೇಕಷ್ಟೇನೆ. 12 ಮಿನಿಟ್ಸ್ 9 ಕಿಲೋಮೀಟರ್ಸ್ ಇದೆ ಅಷ್ಟೇನೆ. ಕಾಣಿಸ್ತಾ ಇರೋ ಬೆಟ್ಟ ಅದೇ ಅನ್ಸುತ್ತೆ ಅಚಲು ಬೆಟ್ಟ. 4 ನಿಮಿಷಗಳಲ್ಲಿ ನಮ್ಮ ಲೊಕೇಶನ್ ಸಿಗುತ್ತೆ. ಅಯ್ಯೋ, ನಾವು ಇದಕ್ಕೊಂದು ನಾರಿಫೂಮಿ ಎಕ್ಸಾಸ್ಟ್ ಹಾಕ್ಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಒಳ್ಳೆ ಮಜಾ ಇರೋದ್ ಗುರು ಅವಾಗ ಗಾಡಿ ಓಡ್ಸಕ್ಕೆ. ಅಚಲು ಇದೇ ಬೆಟ್ಟ ಹಿಂಗೆ ಸ್ಟ್ರೈಟು. ನಾನ್ ಮೊಬೈಲ್ ಹೋಲ್ಡ್ರಿಂದ ತೆಗ್ದೇ ಬಿಡ್ತೀನತ್ತ. ಅಚಲು ಏನ್ ಕ್ರೇಜಿ ಆಗೈತೆ ಗುರು ಹೆಸರು. ಟೈಮು 9:15 ಆಗಿದ್ರು ಇನ್ನ ಫಾಗಿ ವೆದರ್ ಮಾತ್ರ ಸಕ್ಕತ್ತಾಗೈತೆ. ಕ್ರೇಜಿ ವೆದರ್. ಅಕ್ಕಪಕ್ಕದಲ್ಲಿ ಇನ್ನ ಎಷ್ಟೊಂದು ಬೆಟ್ಟ ಅವಲ್ಲ ಗುರು. ಸ್ಟ್ರೈಟೇನಾ? ನಾನ್ ಆಫ್ ಮಾಡಿದೆ ಬ್ರೋ. ನಾನು ಆಫ್ ಮಾಡಿ ಜೋಬಲ್ಲಿ ಇಟ್ಕೊಂಡೆ. ನಿಮ್ದು ಐತಲ್ಲ ಮ್ಯಾಪು ಅಂತ. ಹಿಂಗೇನಾ? ಇಲ್ಲೇ ರೈಟಾ? ಇಲ್ಲಿ ಲಾರಿ ಗಿರಿ ಅಡ್ಡ ನಿಲ್ಸ್ಬಿಟ್ಟವ್ರು. ಅದಕ್ಕೇನೆ ಇಲ್ಲೊಂದು ದಾರಿ ಐತೆ ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ. ಅಂಕಲ್ ಬೆಟ್ಟಕ್ಕೆ ಹಿಂಗೇನ ಹೋಗೋದು? ಓಕೆ ಅಂಕಲ್. ನಾನು 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಂಬಿಟ್ಟೆ.
ಅಕ್ಕಪಕ್ಕದಲ್ಲಿ ಎಷ್ಟೊಂದು ಬೆಟ್ಟಗಳವೆ ಗುರು. ಏನ್ ಗುರು ಆಫ್ ರೋಡ್ ಗಾಡಿಗಳು ತಗೊಂಬಂದು ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡೋಗೋರು ಅವರು. ಎಕ್ಸ್ಪಲ್ಸು ಸ್ಕ್ರಾಮ್ಲರು. ಮಳೆ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಫುಲ್ ಹೆವಿ. ಓ ಇಲ್ಲೇನು ಫುಲ್ ಇಲ್ಲಿ ಡಾಕಾರ್ ರ್ಯಾಲಿ ಮಾಡ್ಬೋದು ಇಲ್ಲಿ. ಮುಂದೆ ಅಲ್ಲೊಂದು ಫುಲ್ಲು ಸ್ಟೀಪ್ ಇತ್ತು, ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದಿದೀವಿ ಹೆಂಗ್ ಹೋಗ್ಬೇಕು ಅಂತ. ಇಲ್ಲಿ ನೋಡ್ರಿ ಹೆಂಗೈತೆ ಸ್ಟೀಪು. ಲೆಫ್ಟಿಂದ ಹೋಗೋಣ ಅಂತ ಅನ್ಕೊಂಡಿದೀವಿ. ಎಸ್ ಬೇಬಿ, ಆರಾಮಾಗಿ ಬರ್ಬೋದು, ಲೆಫ್ಟಿಂದ ಆರಾಮಾಗಿ ಬರ್ಬೋದು. ಹೆಂಗೈತೆ ನೋಡ್ರಿ, ಫುಲ್ ಹಳ್ಳ ಆಗ್ಬಿಟ್ಟೈತೆ ಅಲ್ಲಿ. ಅಲ್ಲಿ ಒಳಗಡೆ ಬಿಡ್ಕೋ, ಮಣ್ಣು ಮೇಲೆ ಬಿಡ್ಕೋ. ಓಯ್ ಓಯ್ ಒಂಚೂರು ಹಿಂದೆ ಬಿಡು. ಇವಾಗ ಒಂದು ಫ್ಲೋರ್ ಹಚ್ಚು ಇವಾಗ. ಹಾಂ ಹೋಗಿ ಬಿಡ್ಬೇಡ. ಹಾಂ ಬಂತು. ಇವಾಗ ಒಂದೇ ಫ್ಲೋಲ್ ಹೋಗ್ಬಿಡೋಣ. ಇಲ್ಲೇನು ಗುರು ಇದು ಸ್ಟೀಪ್ ಆಗಿರೋದು. ಓ ಅಲ್ಲಿ ಒಂದೇ ಹತ್ರ ಕಷ್ಟ ಇದ್ದಿದ್ದು. ಫುಲ್ಲು ಅಲ್ಲಿ ಕೊರೆದ್ಬಿಟ್ಟಿತ್ತು ಮಳೆ ನೀರು. ಬಂದ್ರಾ? ಎಲ್ರಲ್ಲ ಅಲ್ಲಿ ಕ್ಲೀನಾಗಿ ಈ ಥರ ನೀರು ಕೊರೆದಿರೋ ಜಾಗದಲ್ಲಿ ಒಳಗಡೆ ಟೈರ್ ಬಿಡಬೇಕು, ಆರಾಮಾಗಿ ಬರುತ್ತೆ ಅವಾಗ. ಬಂದ್ಬಿಡು. ಅಯ್ಯೋ ಅಪ್ಪ, ಇದು ಯಾವ್ದು ಗುರು? ಸೊಪ್ಪು ಸೆದೆ ಎಲ್ಲ ಹೊಡಿತೈತೆ ಮಕ್ಕೆ. ಒಂದು ಸ್ಟ್ರೆಚ್ ಗೋ ಅಂತ ಹೋಗ್ಬಿಡ್ಬೇಕು ಇವಾಗ ನಾವು. ಓಹೋ ಫಸ್ಟ್ ಗೇರ್ ಇಸ್ ದ ಬೆಸ್ಟ್ ಗೇರ್. ಟೈರು ಅಷ್ಟೇ. ಏಯ್ ಹೊಡೀರಿ. ಅದೇನು ಗುರು ಎಕ್ಸಾಸ್ಟ್ ಇರೋದಕ್ಕೆ ಹಂಗೆ ಹೊಡಿತೈತೆ ಗಾಡಿ. BMC ಏರ್ ಫಿಲ್ಟ್ರು ವಿತ್ ಎಕ್ಸಾಸ್ಟು. ಇನ್ನೊಂಚೂರು ಒಳ್ಳೆ ಏರ್ ಫ್ಲೋ ಕೊಟ್ಟಿರುತ್ತೆ ಗಾಡಿ. ಅಯ್ಯೋ ತಡೀರಿ. ಇದರಲ್ಲಿ ತೆಗೆದಾ? ಅದು ಕಾಲು ಕೆಳಗಡೆ ಹಾಕಕ್ಕೆ ಜಾಗ ಐತಾ ಅಲ್ಲಿ? ಕಾಲು ಹಾಕ್ಬಿಟ್ರಿ ಹಂಗೆ ಕೆಳಗಡೆ ಹಾಕ್ಬಿಟ್ರಿ, ಹಂಗೆ ಎತ್ಕೊಂಬಿಡ್ರಿ ಗಾಡಿಗೆ ಹಂಗೆ. ಹಾಂ ಹೋಗ್ರಿ, ಒಂದೇ ಸರಿ ಹೇಳ್ತೀನಿ. ಬಂತು ಹಿಂದಗಡೆ. ಹಾಂ ಹೋಗ್ರಿ ಇವಾಗ. ಹೋಗುತ್ತೆ ಬಾ. ಇಲ್ಲಿ ಬಂದಾಗ ಇಲ್ಲಿ ಒಳಗಡೆ ಬಿಟ್ಕೊಂಬಿಟ್ಟು ಟೈರು ಇದ್ರ ಮೇಲೆ ಹತ್ಸಕ್ಕೋದ್ರೆ ಸ್ಲಿಪ್ ಆಗೋದದು. ಬಾ. ಆಹಾ ಸಕಲಾಗಿದೆ ಗುರು. ಓಹೋ ಇಲ್ಲಿ ಫುಲ್ಲು ಮಳ್ಳು ಗುರು ಅಲ್ಲಿ. ಒಂದೇ ಫ್ಲೋಲ್ ಹೋಗ್ಬಿಟ್ಟವ್ರು ಅವರು.
ಎಲ್ಲೋ ಒಂದೊಂದು ಕಡೆ ಅಷ್ಟೇ ಗುರು, ಅಲ್ಲಿ ನೀರು ಕೊರೆದ್ಬಿಟ್ಟು ಆ ಥರ ಹೆವಿ ಕಷ್ಟ ಇರೋದು. ಇನ್ನು ಮಿಕ್ಕಿದೆಲ್ಲ ಒಂದೇ ಫ್ಲೋರ್ ಹೊಡೆದ್ಬಿಡೋದು. ಇನ್ನು ಮಳೆ ಬಂದಿರೋ ಟೈಮಲ್ಲಿ ಬಂದರೆ ಇನ್ನೂ ಕ್ರೇಜಿ ಇರುತ್ತೆ ನೋಡ್ರಿ. ಅಲ್ಲಿ ಹೆಂಗೆ ನ್ಯೂಟ್ರಲ್ಗೆ ಹಾಕ್ಬಿಟ್ನಲ್ಲಪ್ಪ. -. ಅಯ್ಯೋ ಸೊಪ್ಪು ಸೇದೆ ಹೊಡಿತಾನೆ ಐತೆ ಅವಲಿಂದ. ಬಿದ್ರು ಗಿಡಗಳು, ಬಿದ್ರು ಮರಗಳೇ ಹೆವಿ ಐತಿ ಇಲ್ಲಿ. ಅದ್ರದ್ದೇ ಫುಲ್ಲು ಹಿಂಗೆ ಮೊಕ್ಕೆ ಹೊಡಿಯುತ್ತೆ. ಓ ಏನು ಗುರು ಇದು ಕಲ್ಲು? ಓಹೋ ಸ್ವಲ್ಪ ತಾಳ್ಮೆ ಇರಲಿ. ಏನೋ ಬೆಂಕಿ ಎಲ್ಲ ಇಟ್ಬಿಟ್ಟವ್ರು ಇಲ್ಲಿ. ಅಯ್ಯೋ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಕ್ಲಚ್ಚೇ ಹಿಡಿಬಾರ್ದು. ಏನು ಡೌನು ಸಿಕ್ಬಿಡ್ತು ಅನಿಸುತ್ತೆ. ಹೆಂಗೋಗ್ಬೇಕು ಬ್ರೋ? ಸ್ಟ್ರೈಟಾ? ಏನು ಗುರು ಇದು ರೋಡು? ಓ ಮೈ ಗಾಡ್, ವಾವ್. ದಾರಿನೇ ಇಲ್ಲ. ದಾರಿ ಐತೆ, ದಾರಿ ಕಾಣ್ತಾನೇ ಇಲ್ಲ. ಬೈಕ್ ನುಗ್ಸ್ಬೋದಾ ಇಲ್ಲಿ? ಓ ಇಲ್ಲೇನಾದರೂ ಆಯ್ಕೊಂಡ್ರೆ ನೀರೊಳಗಡೆಗೆ. ಅಯ್ಯಪ್ಪ, ಓಹೋ ಡೋನಟ್ಸು. ಇಲ್ಲೊಂಚೂರು ಸ್ಕ್ರ್ಯಾಚ್ ಆಯ್ತು ನೋಡ್ರಿ. ಇಲ್ಲಿ ಇಂಪ್ಯಾಕ್ಟ್ ಅಂತು. ಹಾಂ ಒಂದು ಕಲ್ಲು ವೀಲಿ ಹೊಡಿತಾ. ವಾ, ಇದು ನಂದು ಹೆಂಗೋ ವೀಲ್ ಸ್ಪಿನ್ ಹೊಡಿಯಲ್ಲ ಅಷ್ಟೊಂದು. ಇದು ಲೈಟ್ ವೆಯ್ಟ್ ಐತಲ್ಲ ಸ್ವಲ್ಪ, ಎದ್ಬಿಡುತ್ತೆ ಆರಾಮಾಗಿ ಬೇಗ. ನಂದು ಇದು ತೂಕ ಇರೋದಕ್ಕೆ ಕುಂತ್ಕೊಳ್ಳೋದು ಕೆಳಗಡೆಗೆ ಗಾಡಿ. ಹಿಂಗೂ ಹೋಗೋಗಿ ಹಿಂಗೊಟ್ಟೋಗ್ಬಿಡೋಣ ಹಂಗಾರೆ. ಅಲ್ಲಿ ಇತ್ತಲ್ಲ ಅವಾಗಲೇ ಅಲ್ಲಿ ಹಿಂಗೆ ಬಂದ್ವಲ್ಲ ಸ್ಟ್ರೈಟು, ಅಲ್ಲಿ ಹಿಂಗೆ ಕೆಳಗಡೆ ಇಳಿಸ್ಬೇಕಿತ್ತು. ಯಾವುದೋ ದೇವಸ್ಥಾನ ಐತೆ ಅನ್ಸುತ್ತೆ ಇಲ್ಲಿ. ಓಹೋ ಹಿಂಗೆ ಬಂದ್ವಿ ಕರೆಕ್ಟ್. ಅಲ್ಲಿ ಬೇರೆ ಪಿಕ್ನಿಕ್ ಮಾಡ್ತವ್ರೆ. ಅಲ್ಲಿ ಫ್ಲ್ಯಾಟ್ ಆಗೈತೆ ಕಲ್ಲು, ಸಖತ್ತಾಗೈತೆ ಅಲ್ಲಿ ಕೂತ್ಕೊಳ್ಳೋಕ್ಕೆ. ಸೂಸೈಡ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ ಮಾತ್ರ. ನಾವು ಇದೇ ಊರಲ್ಲಿ ನಾವು ಅವಾಗಲೇ ಹಂಗೆ ಹೊಂಟೋದ್ವಿ, ಹಿಂಗೆ ಬರಬೇಕಿತ್ತು. ಅದೇ ಫಾಗ್ ಒಂಚೂರು ಲೈಟ್ ಆಗ್ಬಿಡ್ತೀವಿ ಇವಾಗ, ಡೆನ್ಸ್ ಆಗಿಲ್ಲ. ಓ 2 ಬೈಕ್ ನಿಲ್ಸಿದ್ರಲ್ಲ ಅವರೇ ಇರ್ಬೇಕಂಗಾದ್ರೆ. ನಡ್ಕೊಂಡು ಅಷ್ಟು ದೂರ ಅಲ್ವಾ? ಹ್ಞೂ ಕರೆಕ್ಟ್, ಟ್ರೆಕ್ಕಿಂಗ್ ಆಗುತ್ತದು ಆಗ. ಇಲ್ಲಿ ಇದು ಯಾವುದೋ ಗಿಡದ ಕಾಳು ಬರ್ತದಲ್ಲ ಅದು ಕಾಣಲ್ಲ. ಬಿತ್ತು ಬ್ರೋ. ಅಲ್ಲಿ ಕೆಳಗಡೆ ಅವಾಗಲೇ ಅಲ್ಲಿ ಫ್ಲ್ಯಾಟ್ ಕಲ್ ಮೇಲೆ ಕೂತಿದ್ರಲ್ಲ, ಅಲ್ಲಿಗೆ ಹೆಂಗೆ ಹೋಗೋದು? ಇಲ್ಲಿ ಹಿಂಗೆ ಹೋಗ್ಬೇಕಲ್ವ ಹಂಗಾರೆ ಇವಾಗ? ಹಾಂ, ಅಲ್ಲೊಂದು ವ್ಯೂ ಪಾಯಿಂಟ್ ನೋಡಿದ್ವಿ. ಇನ್ನೊಂದು ಆ ಜಾಗಕ್ಕೆ ಹೋಗೋಣ ಅಂತ ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು ಇಲ್ಲಿ ದಾರಿನೇ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ. ಓ ಸಿಕ್ತಲ್ಲ. ಹಿಂಗೆ ಹೇಳಿದವರು ನೋಡಿ. ನಾವು ಒಂದೊಳ್ಳೆ ಟ್ರಕ್ಕಿಂಗ್ ಮೂಲಕ ಜಾಗಕ್ಕೆ ಎಂಟ್ರಿ ಕೊಟ್ವಿ. ಅಯ್ಯಯ್ಯಪ್ಪ, ಅಯ್ಯೋಯ್ಯೋ. ಇದೇನೆ, ನಡಿ. ಹಾಂ, ಹಿಂಗಿಂದರೆ ಹೋಗ್ಬಿಡೋಣ. ಇಲ್ಲಿ ಕಡೆ ಮೇಲೆ ಹತ್ಬಿಟ್ವಿ. ಇವಾಗ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಾವು ಇಲ್ಲಿಂದ ಮತ್ತೆ ಜಾಗ ಇರುತ್ತೆ ನಿಲ್ಲಿಸ್ಬಿಟ್ಟು ಬೈಕ್ ಹೋಗೋಕೆ ಅಂದ್ಕೊಂಡಿದ್ವಿ. ಇಲ್ಲ, ಅದಕ್ಕೇ
ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ. ಒಂದು ಕ್ಲೀನಾಗಿ ಫೋಟೋಸ್ ತಗೊಳ್ಳೋಣ ಅಂತ ಬೈಕ್ನ ನಿಲ್ಲಿಸಿ. ಇಂಥ ಒಳ್ಳೆ ವ್ಯೂ ಪಾಯಿಂಟ್ಗಳಿಗೆ ಬಂದು ಬೈಕ್ ನಿಲ್ಲಿಸಿ ಫೋಟೋನೇ ತಗೊಳ್ಲಿಲ್ಲ ಅಂದರೆ ಏನು ಯೂಸ್ ಗುರು ಬಂದಿದ್ದು? ಇಲ್ಲ ಇದನ್ನ ಮಧ್ಯಕ್ಕೆ ಹಾಕ್ಬಿಡ ಬರ್ರಿ, ಅದೊಂದು ಹಿಂದೆ ಒಂದು ಮುಂದೆ, ಇದು ಮಧ್ಯಕ್ಕೆ ಹಾಕ್ಬಿಡೋಣ. ಕಷ್ಟ ಕಣಪ್ಪ. ವಾಪಸ್ ನಡೀರಿ. ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡಿರುವಾಗ ಎರಡೆರಡು ಬೈಕರ್ಸ್ ಗ್ರೂಪ್ ಸಿಕ್ಕಿದ್ರು. ಫಸ್ಟ್ ಒಂದು ಗ್ರೂಪ್ ಅವರು ADV ಬಾಯ್ಸು, ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಬಂದಿದ್ದವರಂತೂ ಫುಲ್ ನಾಬಿ ಟೈರ್ಸು, ಫುಲ್ ಎಕ್ಸಾಸ್ಟು. ಅದರಲ್ಲಿ ಮೇಯ್ನು ಒಬ್ರದ್ದು ಅವೆಂಜರ್ ಗಾಡಿ. ಅವೆಂಜರ್ ಅವ್ರನ್ನ ಕರ್ಕೊಂಡು ಜೊತೆಗೆ ಇಂಥ ಟ್ರೇಲ್ಸಿಗೆ ಕರ್ಕೊಂಬಂದವ್ರೆ. ಅವೆಂಜರ್ ಗಾಡಿ ಇಟ್ಕೊಂಡಿರೋರನ್ನ ಬಿಡ್ದಲ್ಲೇ ಫ್ರೆಂಡ್ಸು. ಅಯ್ಯೋ ಯಪ್ಪ ಕ್ರೇಜಿ. ಹೌದೌದು ಯಪ್ಪ, ಕಲ್ಲ ಹೊಡೆದಿದ್ದದು, ಕಲ್ಲ ಮುರಿದೋಯ್ತಾ? ಕಲ್ಲೇ ಮುರಿದೋಯ್ತಂತೆ ಗುರು. ಕಲ್ಲು ಮುರಿದೋಗಂಗೆಲ್ಲ ಗಾಡಿ ಹೊಡಿತಾ ಇದೀವಿ ನಾವು. ಸ್ವಾಮಿ, ಸಸ್ಪೆನ್ಷನ್ ಕುಯ್ ಕುಯ್ ಅಂತೈತೆ. ಬಿದ್ರು ಮರಗಳಂತೂ ಫುಲ್ ಅಡ್ಡಡ್ಡಕ್ಕೆ ಬೆಳ್ಕೊಂಡವೆ, ಎಲ್ಲ ಮುಖಕ್ಕೆ ಹೊಡಿತೈತೆ. ಅಯ್ಯೋ ಸರಿಯಾಗಿ ಹೊಡಿತಿತ್ತು ಮುಖಕ್ಕಲ್ಲಿ. ಡೌನ್ ಹಿಲ್ಲು ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ತಾನೆ ಇಲ್ಲ, ಆರಾಮಾಗಿ ಹೋಗ್ತಾಯಿದ್ದೀವಿ. ಸೆಕೆಂಡ್ ಗೇರ್ಗೆ ಹಾಕೊಂಬಿಟ್ಟು ನೆಮ್ಮದಿಯಾಗಿ ಬಿಡ್ತಾ ಇದೀವಿ ಇವತ್ತು. ಓಹೋ ಹೋ 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 ಸ್ವಾಮಿ, ಚೈನ್ಗೆ ಹೊಡೆದಿದ್ದು ಕಲ್ಲು ಅನ್ಸುತ್ತದು. ಇಲ್ಲಿ ನೋಡ್ರಿ ಟೈರ್ ಮಾರ್ಕ್ಸು ಕೆಚ್ಚಾಡಿ ರುಬ್ಬಾಡ್ಬಿಟ್ಟವ್ರೆ. ನಾಬಿ ಟೈರ್ಸ್ ಅಂತೂ ಅವ್ರದ್ದು ಒಂದು ಗ್ರೂಪ್ ಬಂದಿದ್ರು ಅಂತ ಹೇಳಿದ್ನಲ್ಲ, ನಾಬಿ ಟೈರ್ಸ್ ನೋಡ್ರಿ ಇಲ್ಲಿ ಕೆಚ್ಚಿರೋದವರು. ನಾಬಿ ಟೈರ್ಸ್ ಇರಬೇಕು ಗುರು, ಇಲ್ಲೆಲ್ಲ ಒಳ್ಳೆ ಗ್ರಿಪ್ಪು. ನೆಕ್ಸ್ಟು ಮಾಡಿಸಿದ್ರೆ ಇದಕ್ಕೆ ಮಾಡಿಫಿಕೇಷನ್ಸು, ಗಾಡಿಗೆ ಎಕ್ಸಾಸ್ಟ್ ಹಾಕ್ಸ್ಬೇಕು. ಓ ಬೇಬಿ, ಓ ಕಮಾನ್. ಅಷ್ಟೊಂದೇನು ಕಷ್ಟ ಇಲ್ಲ. ಗುರು ಮೋಟೋ ಕ್ರಾಸ್ ಹೆಲ್ಮೆಟ್ ಬೇಕು ಗುರು ಇದಕ್ಕೆ. ಹೆಲ್ಮೆಟು ಕೆಳಗಡಿಕೆ ಬೀಳ್ತಾ ಇದೆ. ಓಹೋ, ಸ್ಟೀಪ್ ಸ್ಟೀಪ್ ಸ್ಟೀಪ್. ಓಹೋ ಅಯ್ಯೋ, ಓ ಕ್ರೇಜಿ. ಹಿಂದೆಗಡೆ ವೀಲಂತೂ ಆಡಿಸ್ದಂಗೆ ಆಡಿಸ್ತಾ ಇದ್ದೀವಿ. ನಮ್ದೆಲ್ಲಿ ಅದು ಫೇವ್ರೇಟು ಗುಂಡಿ. ಇದಾದಮೇಲೆ ಅನಿಸುತ್ತೆ ಇರೋದದು. ಅಯ್ಯಯ್ಯಪ್ಪ ಸ್ವಾಮಿ. ಡೈರೆಕ್ಟ್ ಹಿಂಗೆ. ಇಲ್ಲಿ ನೋಡ್ರಿ ವೀಲ್ ಸ್ಪಿನ್ ಹಂಗೆ ಹೊಡೆದೈತೆ ಯಾರ್ದು. ನಂದೇನು ಸ್ಟ್ಯಾಂಡ ಹೊಡಿತಾ ಇರೋದು ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇವನಿನ್ನ ಬಂದೇ ಇಲ್ಲ. ಓಹೋ, ಹೋಗಿ ಹೋಗ್ಬೋದು. ಹಾಂ, ಯಾ
ಹೋಗ್ಬಿಟ್ಟವ್ರೆ ಬ್ರೋ ಅವರು. ಇಲ್ಲೇ ಅವರಲ್ಲ, ಅಲ್ಲಿಗೆ ಹೋಗೋಣ ಹಂಗಾದ್ರೆ. ಅವರೆಲ್ಲೋ ಅಲ್ಲೆಲ್ಲ ಹೋಗ್ಬಿಟ್ಟವ್ರೆ ಬ್ರೋ ಅವರು. ಇವನಿನ್ನ ಬಂದೇ ಇಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ನೋಡ್ರಿ ಹೆಂಗೈತೆ ಸ್ಟೀಪ್ ಇಲ್ಲಿ. ಇಲ್ಲೇ ಬಾ, ಹಿಂಗೆ ಲೆಫ್ಟೇ ಬಾ, ಲೆಫ್ಟಲ್ಲೇ ಬಾ. ಬಾ ಬಾ. ಎಲ್ಲಿ ಬಿದ್ದಂತೆ? ಎಲ್ಲಿ ಬಿದ್ದೆ? ಎಲ್ಲಿ? ಹಾಂ, ಎಲ್ಲಿ ಹೇಳು? ಇಲ್ಲಿ ಇವ್ರು ಬಿದ್ದಿದ್ರಲ್ಲ ಅಲ್ಲ? ಹಾಂ, ಹೆಂಗೆ ಹೆಂಗೆ ಹಿಂಗೆ ಕಾಲು ಸಿಗ್ಲಿಲ್ಲ ಅಂತನಾ? ಮತ್ತೆ ಹಾಂ ಬ್ರೋ, ನಂದಲ್ಲೊಂದು ಕಲ್ಲು ಹಿಂಗೆ ಎತ್ತು ಕುಕ್ತು ಹಿಂದೆ ಟೈರಲ್ಲಿ ಕಲ್ಲೇ ಹೊಡೆದೋಯ್ತು ಫುಲ್ಲು. ಓ, ಹಿಂಗೆ ಅದ್ರ ಮೇಲೆ ಎತ್ತಲಿಲ್ಲ, ಕಲ್ಲು ಮೇಲೆ. ಓ, ಏನಾಗಿ ಬೆಂಡು ಆಗಿಲ್ಲ ಬಿಡು ಕ್ರ್ಯಾಶ್ ಗಾರ್ಡು. ಸರಿಯಾಗಿ ಬಿತ್ತು ಒಟ್ಟಿನಲ್ಲಿ. ಅಷ್ಟೊಂದು ಜೋರಾಗಿ ಬಿತ್ತ? ಅದು ಮುಂದ್ಗಡೆ ಕಲ್ಲು ಸಿಕ್ತಲ್ಲ ಬ್ರೋ, ಎತ್ಬಿಟ್ಟು ಹಿಂಗೆ ಬೀಳಿಸ್ಬಿಡ್ತು. ಇಲ್ಲ, ಬೆಂಡು ಆಗಿಲ್ಲ ಕ್ರ್ಯಾಶ್ ಗಾರ್ಡು, ಏನೂ ಆಗಿಲ್ಲ. ಸರಿಯಾಗಿ ಬಿತ್ತು ಒಟ್ಟಿನಲ್ಲಿ. ತಡ್ಕೊಂಡೈತೆ ಬ್ರೋ ಇದು ಕ್ರ್ಯಾಶ್ ಗಾರ್ಡ್ ಇದ್ರದೇನೆ ಸ್ಟಾಕಿಂದು, ಆರಾಮು. ಇವ್ರು ತಿರ್ಗಾ ಹತ್ತಿಸ್ತವ್ರೆ ಬ್ರೋ. ಏನು ಬ್ರೋ ಇವರು ಮೇಲ್ಕಾ ನಡೀರಿ ಬ್ರೋ, ಪೆಟ್ರೋಲು ಮೇಲ್ಕತ್ತಿರು ವಾಪಸ್ ಬರೋಕ್ಕೆ ಇರಲ್ಲ ಪೆಟ್ರೋಲು. ಇವ್ರು ನೋಡ್ರಿ ಇವರು, ಯಪ್ಪ ಇವ್ರನ್ನ ಹೇಳಿದ್ದು ಟ್ರಯಲ್ ಬಾಯ್ಸು. ಇನ್ನೊಂದ್ಸಲಿ ಹತ್ಸೋಕೆ ಹೋಯ್ತವ್ರೆ, ಒಂದ್ಸಲಿ ಹತ್ಸಿ ಇಳಿಸಿ. ಬಾಯ್ ಬ್ರೋ, ಬಾಯ್ ಬಾಯ್ ಬಾಯ್. ಓಹೋ ಹೋ 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 ಓಹೋ ಹೋ ಹೋ ಹೋ, ರಾಯಲ್ ಎನ್ಫೀಲ್ಡು ಹತ್ತದಂಗೆ. ಫೈನಲಿ ಅಚ್ಚಲು ಬೆಟ್ಟ ಆಫ್ ರೋಡ್ ಕಂಪ್ಲೀಟ್ ಮಾಡಿದ್ವಿ. ಸಾಕಾದಾಗಿತ್ತು, ಕ್ರೇಜಿಯಾಗಿತ್ತು. ಅಷ್ಟೊಂದೇನು ಕಷ್ಟ ಇಲ್ಲ ಗುರು, ಆರಾಮಾಗಿ ಹೊಡಿಬೋದು. ಅಲ್ಲೆಲ್ಲೋ ಒಂದು ಕಡೆ ಮಾತ್ರ ಆ ಥರ ಗುಂಡಿ ಟೈಪ್ ಆಗಿರೋದು ಅಷ್ಟೇ, ಅದು ಇನ್ನೆಲ್ಲ ಏನೂ ಕಷ್ಟ ಇಲ್ಲ. ಓಯ್, ಚಿಕ್ಕ ಪಾಪ ಆಟ ಆಡ್ತೈತಲ್ಲ. ಬಾಯ್ ಇಲ್ಲಿ ಎಲ್ಲರಿಗೂ ಬಾಯ್ ಮಾಡೋಕ್ಕೆ ಅಂತಲೇ ಕೂತ್ಕೊಬಿಟ್ಟವನೆ ಅನ್ಸುತ್ತೆ ಅವನು. ಹಿಂಗೆ ಇರಲಿ ಬಿಡಿ ಅಂಕಲ್, ಓಡಾಡ್ತಿರ್ತೀವಿ ಬಂದು. ಎಕ್ಸಾಸ್ಟ್ ಹಾಕ್ಸ್ಬೇಕು, ಫಸ್ಟ್ ಎಕ್ಸಾಸ್ಟ್ ಹಾಕ್ಸ್ಬೇಕು ರೀ. ಹೌದಾ, ಕಂಪ್ಲೀಟ್ ಮುಗೀತು ಅಚ್ಚಲು ಬೆಟ್ಟ ಆಫ್ ರೋಡು. ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಗುರು, ಎಕ್ಸ್ಪೀರಿಯೆನ್ಸ್ ಒಳ್ಳೆ. ಸಾಕು, ಈ ವಿಡಿಯೋ ಎಂಡ್ ಮಾಡಬೇಕು, ಯಾಕೆಂದರೆ ಬ್ಯಾಟ್ರಿ ಚಾರ್ಜ್ ಖಾಲಿ ಆಯಿತು. ನೆಕ್ಸ್ಟು ಮತ್ತೊಂದು ವ್ಲಾಗಲ್ಲಿ ರೀಲಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.